ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೂಪರ್ ಆಗಿರೋ ಸಿಂಪಲ್ ಆಗಿರೋ ಗ್ರೇವಿ, ಕ್ಯಾಪ್ಸಿಕಮ್ ಗ್ರೇವಿ. ಇದಂತೂ ಚಪಾತಿಗೆ ಮತ್ತು ಪರೋಟಾಗೆ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಕ್ಯಾಪ್ಸಿಕಮ್ನ ನೀಟಾಗಿ ವಾಶ್ ಮಾಡಿ ಈ ಥರ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೀವು ಚಿಕ್ಕದಾಗಾದರೂ ಕಟ್ ಮಾಡ್ಕೊಬೋದು, ಇಲ್ಲ ಈ ಥರನಾದರೂ ಕಟ್ ಮಾಡಿ ಇಟ್ಕೊಬೋದು. ನೆಕ್ಸ್ಟು ಈರುಳ್ಳಿನೂ ಅಷ್ಟೇ, ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಕಡಲೆ ಬೀಜ, ಬಿಳಿ ಎಳ್ಳು 2 ಸ್ಪೂನು, ಗೋಡಂಬಿ, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ನೆಕ್ಸ್ಟ್ ಉಪ್ಪು, ಸಾಸಿವೆ, ಅರಿಶಿಣ ಪುಡಿ, ಜೀರಿಗೆ ಮತ್ತು ಒಗ್ಗರಣೆಗೆ ಕರಿಬೇವು, ಟೊಮೊಟೊ, ಈರುಳ್ಳಿ ಇಷ್ಟೇ ಬೇಕಾಗಿರೋದು. ವೆರಿ ಸಿಂಪಲ್, ಆರಾಮಾಗಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡ್ಕೊಬೋದು. ನೆಕ್ಸ್ಟು ನಾವು ಸ್ವಲ್ಪ ಕಡಲೆ ಬೀಜ, ಇವಾಗ ಗೋಡಂಬಿ ಹಾಕೊಳ್ಳಿ. ಇದು ಸ್ವಲ್ಪ ನೋಡಿ ಈ ಥರ ಕಲರ್ ಬದಲಾದ್ಮೇಲೆ ಬಿಳಿ ಎಳ್ಳು ಒಂದು ನಿಮಿಷ ಸಾಕು. ಅದು ಬೇಗ ಸಿಡಮಿಡ ಅಂತ ಸಿಡಿಯುತ್ತೆ. ಸೊ ಬೇಕಾದ್ರೆ ನೀವು ಸ್ಟವ್ನ ಆಫ್ ಮಾಡಿಕೊಂಡೆ ಬಿಳಿ ಎಣ್ಣೆ ಹಾಕ್ಕೊಬೋದು. ನೋಡಿ ಸಿಡ ಅಂತ ಸಿಡಿತಾ ಇದೆ. ಸೊ ಇದೆಲ್ಲ ಕೂಲ್ ಆದಮೇಲೆ ಇದನ್ನು ರುಬ್ಕೊಬೇಕು. ಇವಾಗ ಇಷ್ಟೇ, ಇದಾದಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಇದು ಕೂಲ್ ಆಗೋಕ್ಕೆ ಬಿಟ್ಟು ಕೂಲ್ ಆದಮೇಲೆ ಇದನ್ನು ರುಬ್ಬಬೇಕು. ನೆಕ್ಸ್ಟು ಅದೇ ಕಡೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಬೇಕು. ಇವಾಗ ಒಂದು 2 ಮಿನಿಟ್ಸ್ ಆಗಿದೆ. ಸ್ವಲ್ಪ ಈ ಥರ ಎಣ್ಣೆಗೆ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಸ್ಪೂನ್ ಜೀರಿಗೆ, ಇದರಲ್ಲಿ ಈ ಸ್ಪೂನಲ್ಲಿ ಗೈಸ್ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಬೇಕು. ನಾನು ಮಿಕ್ಸಾಗಿ ಆ್ಯಡ್ ಮಾಡಿಲ್ಲ. ಸೊ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡಿಕೊಂಡು ಆಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ಇವಾಗ ಅರಿಶಿಣ ಪುಡಿ, ಸೊ ಇದು ಇವಾಗ ಕೂಲಾಗಿದೆ. ಇದನ್ನು ರುಬ್ಕೊಬೇಕು. ನೀರು ಹಾಕ್ಕೊಂಡು ಸೊ ಸಣ್ಣಗೆ ನುಣ್ಣಗೆ ರುಬ್ಕೊಬೇಕು. ಸೊ ಈ ಥರ ಸಾಫ್ಟಾಗಿ ರುಬ್ಕೊಬೇಕು. ಓಕೆ, ಇದನ್ನು ಹಾಕೋದು. ಸಿಲೆ ಇರೋವಂಥ ಮಸಾಲೆ ಹಾಕೋದು. ಹಾಕೊಳ್ಳಿ. ಓಕೆ,
ಇವಾಗ ಉಪ್ಪು ಆವಾಗಲೇ ಹಾಕಿರ್ತೀರ, ಇವಾಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಚಿಲ್ಲಿ ಪೌಡರ್, ನೆಕ್ಸ್ಟು ಧನಿಯಾ ಪುಡಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೇ ಇಲ್ಲ, ಮತ್ತೆ ಹೋದೆ. ಎಂಥ ಕೆಲಸ ಆಯಿತು ಗೈಸ್. ಶಿಟ್. ಅದನ್ನು ಹಿಂದೆ ಇಟ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮರ್ತೇ ಬಿಟ್ಟಿದೆ. ಇದು ಇವಾಗ ಒಂದು ಕುದಿ ಬರಲಿ ಗೈಸ್. ಎಂತ ಆಗಿದೆ ಗೊತ್ತಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಬಿಟ್ಟಿದ್ದೀವಿ. ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಡ್ರೈ ಈ ಥರ ಮಾಡಿಕೊಂಡು ನೆಕ್ಸ್ಟು ಗ್ರೇವಿಗೆ ಹಾಕ್ತಾಯಿದ್ದೀವಿ. ಸೊ ಈ ಮಿಸ್ಟೇಕ್ ನೀವು ಮಾಡಬೇಡಿ. ಅಡುಗೆ ಮಾಡಬೇಕಾದ್ರೆ ಅಡುಗೆ ಮೇಲೆ ಗಮನ ಇರಲಿ. ಈ ಥರ ಆಗಿದೆ ಪರಿಸ್ಥಿತಿ. ಚೆನ್ನಾಗಿದ್ದು ಸ್ಮೆಲ್ ಹೋಗೋವರೆಗೆ ಈ ಥರ ಮಾಡಿಕೊಂಡು ನೆಕ್ಸ್ಟು ಗ್ರೇವಿಗೆ ಹಾಕಿದ್ರೆ ಮುಗೀತು. ಸೊ ಇವಾಗ ಕುದಿ ಬರ್ತಿದೆ. ಇವಾಗ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ಳೋಣ. ಸೊ ಫೈನಲಿ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಯಿತು. ಇದು ಚೆನ್ನಾಗಿ ಒಂದು 5 ಮಿನಿಟ್ಸ್ ಬೇಯಲಿ. ಫೈನಲಿ ಕ್ಯಾಪ್ಸಿಕಮ್ ಗ್ರೇವಿ ರೆಡಿ ಆಯಿತು. ಬೆಣ್ಣೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೇನು ಅವಶ್ಯಕತೆ ಇಲ್ಲ. ಬೆಣ್ಣೆ ಇತ್ತು ಅಂತ ಹಾಕಿದ್ದೀನಿ. ಬೆಣ್ಣೆ ಹಾಕಿದ್ರೆ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಸಿಂಪಲಾಗಿ ಮಾಡೋವಂಥ ಗ್ರೇವಿ. ನೀವು ಚಪಾತಿ ಜೊತೆ ಪರೋಟ ಜೊತೆ ಮಸ್ತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಗೈಸ್. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ವಾಚ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.